ಈ ವರ್ಷದ ಮಳೆಗಾಲದಲ್ಲಿ ಕೂಟುಹೊಳೆ ಸೇತುವೆ ಬಳಿ ಭೂಕುಸಿತ ಉಂಟಾಗಿದ್ದು, ಮುಂದಿನ ಮಳೆಗಾಲಕ್ಕೂ ಮುನ್ನ ತಡೆಗೋಡೆ ನಿರ್ಮಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಡಿಕೇರಿ ಗಾಳಿಬೀಡು ರಸ್ತೆಯ ಕೆ. ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೂಟುಹೊಳೆ ಸೇತುವೆಯಿಂದ ಬಲಕ್ಕಿರುವ ರಸ್ತೆಯ ಬದಿಯಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿತ್ತು. ವಾಹನ ಸವಾರರು ಇದರ ಅರಿವಿಲ್ಲದೆ ಆಯತಪ್ಪಿ ಕೆಳಕ್ಕೆ ಬಿದ್ದು ಅಪಾಯ ಸಂಭವಿಸುವ ಸಾಧ್ಯತೆಯನ್ನು ಅರಿತ ಸ್ಥಳೀಯ ಮಹಿಳೆಯರು ತಾವೇ ಖುದ್ದಾಗಿ ಮರದ ಕೊಂಬೆ ದಿಮ್ಮಿಗಳನ್ನಿಟ್ಟು ಸವಾರರಿಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದರು. ಇದೀಗ ಬರೆಜರಿದ ಜಾಗದಲ್ಲೇ ಕಾಡುಗಿಡಗಳು ಬೆಳೆದಿದ್ದು ಕೆಳಭಾಗ ಅಪಾಯದ ಸ್ಥಿತಿಯಲ್ಲಿದೆ. ತಿಳಿಯದೆ ಅಲ್ಲಿ ಕಾಲಿಟ್ಟರೆ ನೇರವಾಗಿ ನದಿಗೆ ಬೀಳೋದು ಪಕ್ಕ. ಇದಕ್ಕೊಂದು ನಿದರ್ಶನ ಎಂಬಂತೆ ಇತ್ತೀಚೆಗೆ ಮಗುವೊಂದು ಸೈಕಲ್ನಲ್ಲಿ ಬಂದು ಸೇತುವೆಯ ಕೆಳಗೆ ಬಿದ್ದಿತ್ತು. ಅಲ್ಲಿದ್ದವರು ಕೂಡಲೇ ಮಗುವನ್ನು ರಕ್ಷಿಸಿದ್ದರು. ಶಾಲಾ ಮಕ್ಕಳು ಓಡಾಡುವ ಈ ಜಾಗ ಎಂದಿಗೂ ಅಪಾಯಕಾರಿಯಾಗಿದ್ದು, ಶೀಘ್ರದಲ್ಲೇ ಸಂಬಂಧಪಟ್ಟವರು ತಡೆಗೋಡೆ ನಿರ್ಮಿಸಬೇಕೆಂಬುದು ಸ್ಥಳೀಯರ ಆಗ್ರಹ. ಕೂಟೊಳೆಯ ಸೇತುವೆ ಅಧೋಗತಿಯಲ್ಲಿ ಉಂಟು. ಕಳೆದ ವರ್ಷದಿಂದಲೇ ಕುಸಿತ ಉಂಟು. 30-35 ವರ್ಷದಿಂದ ಈ ಸೇತುವೆಯನ್ನು ಇದೇ ರೀತಿ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆ ಮಕ್ಕಳಿಗೆ, ಹೋಗುವವರಿಗೆ ಬರುವವರಿಗೆ ಎಲ್ಲ ತುಂಬಾ ಕಷ್ಟ ಆಗ್ತದೆ. ಮಳೆಗಾಲ ಈ ಗುಂಡಿಯಲ್ಲೆಲ್ಲ ನೀರು ನಿಲ್ತಾ ಉಂಟು. ಅದಕ್ಕಾಗಿ ನೀವು ಇನ್ನು ಮುಂದಕ್ಕಾದ್ರೂ ಮಾಧ್ಯಮದವರು ಒಂದು ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಯಲ್ಲಿ ಬೇಡಿಕೊಳ್ಳುದು. ಸೇತುವೆಯ ಕೆಳಭಾಗವನ್ನು ನೋಡಿದ್ರೆ ವಾಕರಿಕೆ ತಡಿಸುವಂತಿದೆ. ಕೂಟುಹೊಳೆಯ ನೀರಿನ ಜೊತೆಗೆ ಮಡಿಕೇರಿ ನಗರದ ಕೊಳಚೆ ನೀರು ಕೂಡ ಇದೇ ಮಾರ್ಗದಲ್ಲಿ ಹರಿಯುತ್ತಿದ್ದು, ಸೇತುವೆಯ ಕೆಳಗೆ ಅಶುಚಿತ್ವ ತಾಂಡವವಾಡ್ತಿದೆ. ಮಧ್ಯದಲ್ಲಿ ನೀರು ಹರಿಯುತ್ತಿದ್ರೆ ಪಕ್ಕದ ಎರಡೂ ಕಡೆಗಳಲ್ಲಿ ಕಸದ ರಾಶಿಯೇ ಇದೆ. ಪ್ಲಾಸ್ಟಿಕ್ ವಸ್ತು, ಬಾಟಲಿ ಇನ್ನಿತರ ತ್ಯಾಜ್ಯಗಳಿಂದ ತುಂಬಿ ಹೋಗಿದೆ. ಮಾರಕ ಕಾಯಿಲೆ ಹರಡುವ ಭೀತಿಯಲ್ಲಿ ಅಲ್ಲಿನ ಜನರಿದ್ದಾರೆ. ದುರದೃಷ್ಟವೆಂದರೆ ಸ್ವಚ್ಛತೆ ಕಾಪಾಡುವಂತೆ ಸ್ಥಳೀಯ ಪಂಚಾಯಿತಿ ಅಳವಡಿಸಿದ್ದ ಸಂದೇಶ ಫಲಕವು ಎಂದೋ ಮಣ್ಣಿನಡಿ ಹೂತು ಹೋಗಿದೆ. ಇತ್ತ ಗಮನ ಹರಿಸುವವರೇ ಇಲ್ಲದಾಗಿದೆ. ಪ್ರವಾಸಿಗರು, ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಎಸೆಯದೆ ಶಿಸ್ತಿನಿಂದ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. 30ಕ್ಕೂ ಹೆಚ್ಚು ಕುಟುಂಬಗಳ ಜನರು ಪ್ರತಿನಿತ್ಯ ಸಂಚರಿಸುವ ಈ ರಸ್ತೆ ಮತ್ತಷ್ಟು ಜರಿಯದಂತೆ ಆಡಳಿತ ವ್ಯವಸ್ಥೆ ಎಚ್ಚರ ವಹಿಸಬೇಕು. ತಡೆಗೋಡೆ ನಿರ್ಮಿಸಿ ಕಾಯಕಲ್ಪ ಒದಗಿಸುವ ಜೊತೆಗೆ ಸುತ್ತಲ ಪರಿಸರವನ್ನು ಶುಚಿಯಾಗಿಟ್ಟುಕೊಂಡು ಪ್ರಕೃತಿಯ ರಕ್ಷಣೆಗೆ ಮುಂದಾಗಬೇಕಿದೆ.